ಕಡೆಗೆ ಬಿಡ್ರಿ ರೋಡ್ಗೆ, ಈ ಕಡೆಗೆ ಆ ಕಡೆಗೆ ಬನ್ನಿ, ನೀವು ಹಿಂದಕ್ಕೆ ಬನ್ನಿ. ನೋಡಿ ಸ್ನೇಹಿತರೆ, ದನಗಳ ಕಾಲು ಕೂಡ ನಾವು ಒಂದೇ ಸತಿ ತೋರಿಸಿದ್ದೀವಿ. ಮೊದಲಿಗೆ ದನನ ಇವತ್ತು ರಸ್ತೆಗೆ ಬಿಟ್ಟಿದ್ದೀವಿ. ಕಡಿಸ್ಕೊಳ್ಳು, ಕೈ ಕಾಲು ಎಲ್ಲ ಅಣ್ಣ. ಈ ಕಡಿಸ್ಕೊಳ್ಳೋ ಬಗ್ಗೆ ಫುಲ್ ವಿಡಿಯೋನ ಒಂದು ಇದು ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಸಂಪೂರ್ಣವಾಗಿ ಇದರ ಒಂದು ಸುತ್ತ ಒಂದು ವಿಡಿಯೋನ ಮಾಡಿದ್ದೀವಿ. ಈಗ ಬನ್ನಿ ಇವರ ಒಂದು ಕಿರುಪರಿಚಯವನ್ನು ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ತಮ್ಮ ಹೆಸರು? ಬಸವರಾಜು. ಬಸವರಾಜು ಅಂತ. ಯಾವ ಊರವರು? ವಿಭೂತಿಕೆರೆ. ಯಾವ ಊರು, ಯಾವ ಪೋಸ್ಟು? ಅಂಜನಾಪುರ ಪೋಸ್ಟು, ರಾಮನಗರ ಜಿಲ್ಲೆ, ಬೆಂಗಳೂರು. ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಅಂಜನಾಪುರ ಪೋಸ್ಟು, ವಿಭೂತಿಕೆರೆ ನಿಮ್ಮೂರು. ಅಣ್ಣ ಎಷ್ಟು ವರ್ಷದಿಂದ ದನ ಕಟ್ತಾ ಇದ್ದೀರಾ? ನಾನು 10 ವರ್ಷದ ಹುಡುಗನಿಂದ. ನೀವು 10 ವರ್ಷದ ಹುಡುಗನಿಂದ ದನ ಕಟ್ತಾ ಇದ್ದೀರಾ. ಅವತ್ತಿಗೂ ಇವತ್ತಿಗೂ ಏನು ಅನಿಸುತ್ತೆ? ನಿಮ್ಮ ದನಗಳ ಬೆಳವಣಿಗೆ ಏನು ಅನಿಸುತ್ತೆ? ನಮಗೆ ದನ ನಾಟಿ ದನ ಅಂದರೆ ನನಗೆ ಫೇಮಸ್. ಮತ್ತು ಇವಾಗೆಲ್ಲ ಹಳ್ಳಿಕಾರ ಅಂತ ಬಂದೈತೆ ಪದ. ನೀವು ನಾಟಿ ದನ ಅವರು ಛಯಸ್ಸು, ಇದು ನನಗೆ ಛಯಸ್ಸು. ನಾವು ಹಳ್ಳಿಕಾರು ಪಳ್ಳಿಕಾರು ಅಂದಿಲ್ಲ. ದನ ಬಸವಣ್ಣನ ಮೇಯಿಸ್ಬೇಕು, ವೃತ್ತಿ ಪಡಿಬೇಕು ನಾವು. ಆ ಥರ. ಇವು ಮನೇಲಿ ಹುಡ್ತಾವ ತಂದವ ನೀವು? ತಂದವಣ್ಣ. ಇವು ತಂದಿರೋ ಎಷ್ಟು ದಿನ ಆಯಿತು ನೀವು ತಂದು? 1.5 ತಿಂಗಳಾಯ್ತು ಅಂತ. 1.5 ತಿಂಗಳು ಆಗಿದೆ ನೀವು ತಂದು. ಕೆಲಸ ಎಲ್ಲ ಮಾಡ್ತಾವ? ಗಾಡಿ ಉಳುಮೆ ಎಲ್ಲ ಹೊಡಿತಾ ಗಾಡಿ ಕೂಡ ಇಲ್ಲೇ ನಿಲ್ಲಿಸಿದ್ದೀರಾ. ಅದನ್ನು ಕೂಡ ಒಂದು ಸತಿ ಕಟ್ಟಿ ತೋರಿಸಿ ಹಂಗೇನೆ. ಆಮೇಲೆ ನೋಡಿ ಸ್ನೇಹಿತರೆ, ಇವರು ಬಸವರಾಜಣ್ಣ ಅಂತೇಳಿ. ಗಾಡಿ ಬಸವರಾಜಣ್ಣ ಅಂತಂದರೆ ಒಂದು ಫೇಮಸ್ ಹೆಸರು. ಹಾಗಾಗಿ ಇದನ್ನು ಒಂದು ಇವತ್ತು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದು. ಅಣ್ಣ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಈಗ ನೀವು ಈ ಕಡಸ್ಗಳನ್ನು ಮೇಯಿಸ್ತಾ ಇದ್ದೀರಾ. ಇವು ಯಾರಾದರೂ ಬಂದು ಕೇಳಿದ್ರೆ ನೀವು ಕೊಡ್ತೀರಾ? ನೀವು ಧಾರಾಳವಾಗಿ ಕೊಡ್ತೀರಾ. ನಿಮ್ಗೆ ಏನು ಬೆಲೆ ಆಗಿದೆ ಇವು? ನಿಮಗೆ 1,05,000 ನೀವು ತಂದಿರೋದು. ಇವಾಗ ಚೆನ್ನಾಗಿ ಮೇಯಿಸಿದ್ರೆ, ಇವಾಗ ಹೆಚ್ಚು ಕಮ್ಮಿ ಬಂದರೆ ಈಗ ಏನು ಹೇಳ್ತಾ ಇದ್ದೀರಾ ವ್ಯಾಪಾರ ಆಗಾದರೆ? ಅಲ್ಲ ಈಗ ಯಾರಾದರೂ ನೋಡಿ ಇಷ್ಟಪಟ್ಟು ಬರ್ತೀನಿ ಅನ್ನೋರಾದರೆ, ಈಗ ನಿಮ್ಮ ಮೊಬೈಲ್ ನಂಬರ್ ಹಾಕಿರ್ತೀವಿ, ಆವಾಗ ಯಾರಾದರೂ ಕೇಳಿದವ್ರಿಗೆ ನಾವು ಗೊತ್ತಾಗುತ್ತೆ. ಅಲ್ಲಿ ಆಗಿದೆಯಾ ಇದು? ಇಲ್ಲ, ಇದು ಅಲ್ಲಿ ಆಗಿರೋ ಥರ ಇದೆ. ಇಲ್ಲ, ಆಗಿರೋ ಥರ ಇದೆ. ನೋಡಿ ಇರಮ್ಮ, ನೋಡಿ ಬಿದ್ದಿದೆ, ಬೆಳಗ್ಗೆ ಬಿದ್ದಿದೆ. ಹಿಡ್ಕೊಳ್ಳಿ ಹಾಗೇನೆ. ಇಲ್ಲ, ಮುಗ್ದರೆ ಹಿಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಅಲ್ಲಿ ಬಿದ್ದಿದೆ, ಇನ್ನು ರಕ್ತ ಬರ್ತಾನೆ ಇದೆ. ಇದು ಬಿದ್ದಿದೆ. ಇದಿನ್ನೂ ಅಲ್ಲಿ ಮಾಡಿಲ್ಲ. ಇದು ಇನ್ನೇನು ಶೀಘ್ರದಲ್ಲಿ ಅಲ್ಲಿ ಮಾಡುತ್ತೆ. ಹಾಗಾಗಿ ಏನೂ ತೊಂದರೆ ಏನಿಲ್ಲ. ಓಕೆ, ಈಗ ಎರಡಲ್ಲೂ ಲೆಕ್ಕಾಚಾರಕ್ಕೆ ಬರೋಣ. ಸರಿನಾ? ಯಾರಾದರೂ ಬಂದರೆ ಖುಷಿಯಾಗಿ ಕೇಳಿದ್ರೆ ಕೊಡ್ತೀರಾ? ಏನೇನು ತಿಂಡಿ ಕೊಡ್ತೀರಾ? ಕೈ ತಿಂಡಿ? ಹಾಂ, ಮಿಕ್ಸ್ ಮಾಡಿ ಕೊಡ್ತೀರಾ. ಇದಕ್ಕೂ ಮೊದಲೇ ನೀವು ಹಳೆ ಕಾಲದಲ್ಲಿ ಯಾವುದೇ ತಿಂಡಿ ಕೊಡ್ತಿರ್ಲಿಲ್ಲ? ಹಪ್ಪಳ ಹುಳ್ಳಿ. ಇವಾಗೆಲ್ಲ ಈಗಿನ ಕಾಲದಲ್ಲಿ ಈ ಥರ ತಿಂಡಿ ಬಂದಿರೋದ್ರಿಂದ ನಿಮಗೆ ಹಳೆ ತಿಂಡಿಗಳ ಬಗ್ಗೆ ಏನು ಅನ್ಸುತ್ತೆ? ಹಳೆ ತಿಂಡಿನೇ ಸರಿ ಅನ್ಸುತ್ತಾ, ಹೊಸ ತಿಂಡಿ ಸರಿ ಅನ್ಸುತ್ತೆ? ಈಗ ಏನಂದ್ರೆ ಇದು ಇವೆಲ್ಲ ಈಗ ಬರೋ ತಿಂಡಿಲೇ ಸತ್ಮಾನ ಇಲ್ಲ, ಉಳ್ಳಿಲೇ ಸತ್ಮಾನ ಆಗುತ್ತೆ. ಉಳ್ಳಿ ಬಿಟ್ರೆ ಇದು ಪೀಡ್ಸ್ ಏನು ಅಂದ್ರೆ ನಮ್ಮ ಡೈರಿ ಪೀಡ್ಸಲ್ಲಿ ಕೆಟ್ಟಿರೋದನ್ನ ಕಾಂಡ ಬರ್ತದೆ ಅಷ್ಟೇ. ಪೀಡ್ಸ್ ಒಂದೊಂದು 60 kg ಅದೊಂದು ಮಿಕ್ಸ್ ಮಾಡಿದ್ರೆ ಅದು ಇದು ರವೆ ಬೂಸ ಏನು ನೈಸ್ ಬರ್ತದೆ ಅಷ್ಟೇ. ಬಣ್ಣ ಚರ್ಬಿ ಏನು ಬರಲ್ತಲ್ಲ. ಹಪ್ಪಳ ಉಳ್ಳಿ ತಿಂದು ತಾನೇ ಚರ್ಬಿ ಬರ್ಬೇಕಾರೆ ಇವತ್ತು 2 ಪಾಲ ಉಳ್ಳಿ ಮಡಗಿದ್ದೀನಿ, ಒಡಿಸಿ ಉಳ್ಳಿನೇ ಹಾಕ್ತಾರೆ. ಅದನ್ನ ಉಳ್ಳಿನೇ ಕೊಡ್ತಾರದು. ಈಗ ಯಾರಾದರೂ ಬಂದರೆ ಇದನ್ನ ಕೊಡಿ ಅಂತ ಕೇಳಿದ್ರೆ ನೀವು ಕೊಡ್ತೀರಾ ಧಾರಾಳವಾಗಿ? ಇವಾಗ ಏನು ಬೆಲೆ ಹೇಳ್ತಿದ್ದೀರಾ ನೀವು? 1,40. ಹೆಚ್ಚು ಕಮ್ಮಿ ಬಂದು ಕೂತ್ಕೊಂಡ್ರೆ ನೀವು ದನ ಕೊಡ್ತೀರಾ? ನಮ್ಮ ಗಂಟೆ ಮೇಲೆ 10,000 ಸಿಕ್ಕಲಿ 5,000 ಸಿಕ್ಕಲಿ ನಾವು ಮುಂದೆ ಮನೆ ಬೆಳಿಬೇಕು. ಓ, ಆ ಥರ. ಒಟ್ಟಿನಲ್ಲಿ ನಾನೇ ಬೆಳಿಬೇಕು ಅಂತೇನಿಲ್ಲ, ನೀವೇ ಬೆಳಿಬೇಕು ಅಂತೇನಿಲ್ಲ, ಯಾರಾದರೂ ಆಗಲಿ. ಹಾಗಾಗಿ ನಿಮ್ಮ ಒಂದಿದು ಈ ಥರ ಇದೆ. ಈಗ ಇಷ್ಟು ವರ್ಷ ನೀವು ದನ ಕಟ್ಟಿದ್ದೀರಾ. ಮೊದಲು ನೀವು ಗಾಡಿ ಹೊಡಿತಿದ್ರಿ, ಇವಾಗ ಗಾಡಿ ಎಲ್ಲ ಟ್ರ್ಯಾಕ್ಟರ್ಗಳು ಬಂದಿದೆ. ಇವಾಗಿನ ವ್ಯವಸಾಯಕ್ಕೆ ಏನು ಅನಿಸುತ್ತೆ ನಿಮಗೆ? ವ್ಯವಸಾಯ ಇವಾಗ ಏನು ವ್ಯವಸಾಯ ಮಾಡಿದ್ರಿ? ಟ್ರ್ಯಾಕ್ಟ್ರ್ ಉಳ್ತಿದೆ ಅಷ್ಟೇ. ಕೂರ್ಗೆ ಹೊಡಿಬೇಕೆ ಅಂತ ನೋಡಿದ್ರಿ.
ಎಲ್ಲ ಇದರಲ್ಲೇ ಮಾಡೋದು. ಇದ್ರಲ್ಲೇ ಹೊಡಿಯೋದು ನಾವು. ಅದಕ್ಕೆ ಬಸವಣ್ಣ ಇದ್ರೆ ಎಲ್ಲ ಇದ್ರೇನೆ ನಮ್ಗೆ ಅನ್ನ. ಅದಕ್ಕೆ ಬಸವರಾಜಣ್ಣ ಅವರು ಬಸವಣ್ಣನ ಇಟ್ಕೊಂಡಿದ್ದೀರಾ. ಫೇಮಸ್ ದನಿನಲ್ಲಿ. ಹಂಗಾಗಿ ಬಸವಣ್ಣವ್ರೆ ಹಂಗೆ ಒಂದು ಚೂರು ಹಂಗೆ ಮುಂದೆ ಬಿಡ್ರಿ ದನನ. ನೋಡಿ ಸ್ನೇಹಿತರೆ, ಇವರು ನಮ್ಮ ಗಾಡಿ ಕುಳಪಟ್ಟು ಕೂಡ ಕಾಲು ಕೈ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಿಮಗೆ. ಹಾಗಾಗಿ ಇದನ್ನು ಇದು ಮಾಡಿ ಬನ್ನಿ ಸ್ನೇಹಿತರೆ. ಈ ದನಗಳಲ್ಲಿ ಗಾಡಿ ಹೊಡಿತವ ಇಲ್ವಾ ಅಂತ ಒಂದು ಡೌಟ್ ಇರುತ್ತೆ, ಅದನ್ನು ಕೂಡ ಇವಾಗ ನಾವು ಪರೀಕ್ಷೆ ಮಾಡ್ಬಿಡೋಣ. ನೋಡಿ ಸ್ನೇಹಿತರೆ, ಇವಾಗ ಗಾಡಿ ಹೂಡ್ತಿದ್ದಾರೆ. ಗಾಡಿ ಕುಳಪಣ ಎತ್ತಿನ ಗಾಡಿ ಹೂಡ್ತಿದ್ದಾರೆ. ಹಾಗಾಗಿ ಗಾಡಿ ಹೂಡಿದ್ರು. ಬನ್ನಿ ಸ್ನೇಹಿತರೆ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಗಾಡಿ ಕುಳಪಣ ಗಾಡಿ ಹೂಡಿದ್ದಾರೆ. ಹಾಗಾಗಿ ಈಗ ಅವು ಗಾಡಿ ಬರ್ತವೆ. ಸೊ ಎಲ್ಲರೂ ನೋಡಬೇಕು ಅವು ಗಾಡಿಗೆ ಹೋಗ್ತವ ಇಲ್ವಾ ಅನ್ನೋ ಡೌಟ್ ಕೂಡ ನಾನು ಇಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಯಾರಿಗೆ ಆಗ್ಬೋದು. ಕುಳಪಣ ಬನ್ನಿ. ನೋಡಿ ಸ್ನೇಹಿತರೆ, ಗಾಡಿ ಆರಾಮಾಗೆ ಗಾಡಿ ಹೊಡ್ಕೊಂಡು ಬರ್ತಾಯಿವೆ. ಸೊ ಯಾವುದೇ ತೊಂದರೆ ಇಲ್ಲ. ನೋಡಿ ಆ ಬಾರಲ್ಲಿ ಗಾಡಿ ಹೋಗ್ತಾವೆ. ಈಗ ಸ್ನೇಹಿತರೆ ನಾವು ಕೂಡ ಅವ್ರ ಜೊತೆಯಲ್ಲಿ ಗಾಡಿ ಮೇಲೆ ಕೂತ್ಕೊಳ್ಳೋಣ. ತುಂಬ ವರ್ಷಗಳಾಗಿದೆ, ನಾವು ಯಾವತ್ತೂ ನಾವು ಗಾಡಿ ಕಟ್ಟೋದನ್ನು ಬಿಟ್ವೋ ಅವಾಗಿಂದ ಗಾಡಿ ಕಟ್ಟಿಲ್ಲ. ಸೊ ಇವಾಗ ಗಾಡಿ ಮೇಲೆ ನಾವು ಒಂದು ಸತಿ ಕೂತು ನೋಡೋಣ. ಕುಳಪಣ್ಣರೇ, ಈಗ ನೀವು ಇವತ್ತವರೆಗೂ ಗಾಡಿ ಬಿಟ್ಟಿಲ್ಲ ನೀವು. ಹಾಗಾದರೆ ಗಾಡಿ ಕುಳಪಣ್ಣವರು ಗಾಡಿನೇ ಅವ್ರ ಜೀವನ ಅಂತೆ. ನೋಡಿ ಇವತ್ತು ಕೂಡ ಅವರು ಈಗಲೂ ಕೂಡ ಗಾಡೀಲಿ ಇದ್ದಾರೆ. ಹಾಗಾಗಿ ಕುಳಪಣ್ಣವ್ರೆ, ನಾನು ನಿಮ್ಮನ್ನು ಕೇಳೋದಿಷ್ಟೇ, ಈಗಿನ ಜನ್ರೇಷನಲ್ಲಿ ದನಗಳು ಕಡಿಮೆ ಆಗ್ತಾಯಿದೆ. ದಿನ 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 ದನಗಳು ಕಡಿಮೆ ಆಗ್ತಾಯಿದೆ. ನಿಮ್ಮ ದೃಷ್ಟಿಯಲ್ಲಿ ದನಗಳು ಹೆಚ್ಚಬೇಕು ಅಂದರೆ ಏನು ಮಾಡಬೇಕು? ರೈತರುಗಳು ಕಟ್ಟಬೇಕು, ದನ ಕಟ್ಟಬೇಕು. ಮನೆಗೊಂದು ದನ ಕಟ್ಟಿದ್ರೆ ನಿಮ್ಮ ಲೆಕ್ಕಾಚಾರ ದನ ಹೆಚ್ಚುತ್ತೆ. ಓಕೆ. ಓಡಿ ಬುಡ್ಸಿ ಕರ ಹಾಕಿದ್ರೆ ಒಂದು ಡಬ್ಬಲ್ ಆಯ್ತದ. ಮೇಯ್ಸ್ತಾ ಸಂಖ್ಯೆ ಕೆಲವರು ಕಟ್ಟೋರು. ಹೌದಾ? ನಮ್ಗೆ ಅದೇ ಕಲೆ ನಮ್ಮ ಜೀವಮಾನ ಇರೋವರೆಗೂ ನಾವು ಸಾಯೋವರೆಗೂ ಹಾಕಿ. ನೋಡಿ ಸ್ನೇಹಿತರೆ, ಅವ್ರ ಆಸೆ ನೋಡಿ, ಅವ್ರ ಜೀವಮಾನ ಇರೋವರೆಗೂ ಅವ್ರಿಗೆ ಅದೇ ಪ್ರೀತಿ. ನೋಡಿ ಬನ್ನಿ ಬಸವರಾಜಣ್ಣ ಅವ್ರ ಜೊತೆಲಿ ನಾವೊಂದು ರೌಂಡ್ ಹೋಗಿ ಬರೋಣ. ಗಾಡಿ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ಬಸವರಾಜಣ್ಣ ಅವರು ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು. ನೋಡಿ ಡೌನ್ ಇಳಿತಾ ಇದೆ ದನ. ಗಾಡಿ ಎಲ್ಲ ಕೂಡ ಅವು ಚೆನ್ನಾಗಿ ಹೋಗ್ತವೆ, ಏನು ತೊಂದರೆ ಏನಿಲ್ಲ. ಸೊ ಹಂಗಾಗಿ ಏನು ತೊಂದರೆ ಏನಿಲ್ಲ. ಓಕೆ, ಸಾಕು ಕುಳಪಣ್ಣರೇ, ತೊಂದರೆ ಇಲ್ಲ. ಅವ್ರ ಕಳೆ ಬನ್ನಿ ಕುಳಪಣ ಹಂಗೆ ಹಿಂದೆ. ನೋಡಿ ಸ್ನೇಹಿತರೆ, ಗಾಡೀಲಿ ಒಂದು ರೌಂಡ್ ಹೋಗಿ ಬಂದು ಇವತ್ತು ನಾವು ತುಂಬ ವರ್ಷಗಳ ನಂತರ ಇವತ್ತು ಗಾಡೀಲಿ ಒಂದು ರೌಂಡ್ ಹೋಗಿದ್ದೀವಿ. ನಮಗೂ ತುಂಬ ಖುಷಿ ಆಗ್ತಿದೆ. ಕುಳಪಣ ಈಗ ಕೋಲು ಹೆಂಗಿದೆಯೋ ಹಿಂಗೇನಾ? ಇದೇ ಕೋಲು. ಸೊ ಯಾರೇ ಬಂದರೂ ಸಂತೋಷ ಕೊಡ್ತೀರಾ? ಏನು ತೊಂದರೆ ಏನಿಲ್ಲ. ನಾನೇ ಬೆಳಿಬೇಕು, ಮುಂದೆ ಹೋದವರು ತಗೊಂಡವರು ಬೆಳಿಬೇಕು. ಓಕೆ ಇರಿ. ನೋಡಿ ಸ್ನೇಹಿತರೆ, ಯಾರಾದರೂ ಬಂದು ಕೇಳಿದ್ರೆ ಅವ್ರ ಮೊಬೈಲ್ ನಂಬರ್ ಹೇಳ್ತೀನಿ. ಈಗ ಕುಳಪಣ ನಿಮ್ಮ ಮೊಬೈಲ್ ನಂಬರ್ 9148631359. ಇದು ಅವ್ರ ಮೊಬೈಲ್ ನಂಬರು, ಸರಿನಾ? ಹಾಗಾಗಿ ಸೊ ಯಾರಿಗೆ ಬೇಕು ಅಂದರೂ ಯಾವುದೇ ಟೈಮಲ್ಲಿ ಫೋನ್ ಮಾಡಿದ್ರು ಅವರು ದನಗಳನ್ನ ಬೇಕಾದ್ರೆ ಕೊಡಿಸ್ತಾರೆ. ಅವ್ರ ಮನೇಲಿದ್ದರೆ ಅವ್ರ ಮನೆಗೆ ಕೊಡ್ತಾರೆ. ಇಲ್ಲ ಬೇಡ ಅಣ್ಣ ನನಗೆ ಬೇರೆ ಕೊಡಿಸಿ ಅಂದರೆ ಅವರು ಕೊಡಿಸ್ತಾರೆ. ಹಾಗಾಗಿ ಯಾರೇ ಬಂದ್ರೂ ಬಂದು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಇವರು ಈಗ ಇಲ್ಲಿ ಬರ್ತಿದ್ದಾರಲ್ಲ, ಇವ್ರದ್ದೊಂದಾಗಿ ಒಂದು ಸಿಂಪಲ್ ಇಂಟರ್ವ್ಯೂ ತೊಗೊಳ್ಳೋಣ. ನೋಡಿ ಈಗ ಇಲ್ಲಿ ಬಂದಿದ್ದಾರಲ್ಲ. ಸ್ವಾಮಿ ನಿಮ್ಮ ಹೆಸರು? ಅದೇ ಲೊಕೇಶನ್ ಅದು ಎಲ್ಲರಿಗೂ ಗೊತ್ತು ಸ್ವಾಮಿ. ಅದ್ರ ಹಿಂದೆ ಮುಂದೆ ಇರೋದು ಹೇಳಿ ಸ್ವಾಮಿ. ಅಲ್ಲಲ್ಲ, ಅದನ್ನೆಲ್ಲ ನಿಮ್ಮ ಕೆಲಸ ಹೇಳಿ ಸ್ವಾಮಿ, ಅವಾಗ ನಮಗೆ ಗೊತ್ತಾಗುತ್ತೆ. ನೋಡಿ ಸ್ವಾಮಿ, ಸ್ವರ ಎಷ್ಟು ಮೆತ್ತಗೆ ಬರ್ತದೆ ನೋಡಿ ಜನಗಳೇ. ಯಾರು ಕೇಳಿಸ್ಕೊಂಬಿಟ್ರಿ, ಇನ್ನೆಲ್ಲಿ ಯಾರು ದುಡ್ಡು ಗಿಡ್ ಕೇಳ್ಬಿಡ್ತಾರೋ ಅಂತ.
ಇವರು ನಮ್ಮ ಊಬುದ್ಕೆರೆ ಒಳಗಡೆ KB ಲೋಕೇಶ್ ಅಂದರೆ ಫೇಮಸ್ಸು. ಮೊನ್ನೆ ಅಷ್ಟೇ ರೀಸೆಂಟಾಗೆ 1 ಲಕ್ಷಕ್ಕೆ ಒಂದು ಮನೇಲಿ ಹುಟ್ಟಿರೋ ಕರುವನ್ನ ಕೊಟ್ಟಿದ್ದಾರೆ. ಬಿದ್ದೋರಿ ರೇವಣ್ಣ ಅವರ ಊರಿಗೆ ಹುಟ್ಟಿದ ಕರು ಅಲ್ವಣ್ಣ? ಎಷ್ಟು ಕೊಟ್ರಿ? ಒಂದು ಚಿಲ್ಲರೆ 1 ಲಕ್ಷ ಚಿಲ್ಲರೆಗೆ ಕರ ಕೊಟ್ಟಿದ್ದೀರಾ. ಯಾವ ಊರವ್ರಿಗೆ ಕೊಟ್ರಿ? ದೇವ್ರ ದೊಡ್ಡವ್ರಿಗೆ ಕೊಟ್ಟಿದ್ದೀರಾ. ಏನಾದರೂ ಬಿದ್ದೋರಿಗೆ ಮಾಡೋಕ್ಕ ಅಥವಾ ಕೊಟ್ಟಿದ್ದೀರಾ? ನೋಡಿ ಸ್ವಾಮಿ, ಈ ಜನ ನೋಡೋಕ್ಕೆ ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದಕ್ಕೆ ನೋಡಿ. ಇವ್ರು ಸಾಕ್ಷಿ. ಇವರು ಜನ ನೋಡೋರು, ಇವ್ರನ್ನ ತಿಳ್ಕೊಂಬಿಡಿ ಯಾವ ಮಟ್ಟಕ್ಕೆ ಅಂದರೆ. ಅಣ್ಣ, ಈಗ ನಿಮ್ಮ ಮನೇಲಿ ಒಂದು ಹಸು ಸಾಕ್ತಾ ಇದ್ದೀರಾ, ಬರ್ತಿದ್ದು ಅಲ್ಲಿಗೆ ಟೈಮ್ ಆಗೋಗಿದೆ. ಹಾಗಾಗಿ ನಿಮ್ಮನ್ನು ಇಲ್ಲೇ ಬಂದಿದ್ದರಿಂದ ಒಂದು ಭೇಟಿ ಮಾಡ್ತಾಯಿದ್ದೀನಿ. ಈ ನಿಮಗೆ ಗೌರ್ಮೆಂಟ್ ಅಪಾಯಿಂಟಲ್ಲಿ ಸಂಬಳ ಬರುತ್ತೆ, ಕೈ ತುಂಬ ಗಿಂಬಳನೂ ಸಿಗ್ತದೆ, ಚೆನ್ನಾಗಿದ್ದೀರಾ. ಈ ನಾಟಿ ಹಸಿಂದು ಹುಚ್ಚ ಯಾಕೆ ನಿಮಗೆ? ನಾಟಿ ಹಸ ಕಟ್ಟಬೇಕು ಅಂತ ತಾತನ ಕಾಲದಿಂದ ಮುತ್ತಾದ ಸಾಕೊಂಡ್ ಬಂದ್ಬಿಟ್ಟವ್ರೆ. ಹಾಂ, ಸಾಕೋ ಆಸೆ, ಸಾಕಬೇಕು ಅನ್ನೋ ಆಸೆ. ಬೆಳಿಗ್ಗೆ ಎದ್ದು ವಾರಕ್ಕೊಂದ್ಸರಿ ಹತ್ರ ಗಂಜಲ ಕುಡಿಬೇಕು ಅನ್ನೋ ಆಸೆ. ಓ, ಹಂಗೆ. ಅದು ತಪ್ಪೆ ತುಳಿಬೇಕು ಅನ್ನೋ ಆಸೆ. ಈಗ ಈಗಿನ ಕಾಲದಲ್ಲಿ, ಈಗಿನ ಜನಗಳಲ್ಲಿ, ಈಗಿನ ಬಂದಿರೋ ಟೆಕ್ನಾಲಜಿಯಲ್ಲಿ ಎಲ್ಲ ಬರೀ ಮಿಷಿನರಿ ಕೆಲಸಗಳೇ ಆಗ್ತಾ ಇದೆ. ಅದಕ್ಕೆ ಬರ್ಬಾರ್ದು ಕಾಯಿಲೆಗಳು ಬರ್ತಾವೆ ಎಲ್ಲರಿಗೂ. ನಿಮ್ಮ ಪ್ರಕಾರ ಈ ಕಾಯಿಲೆನ ನಿಲ್ಲಿಸಬೇಕು ಅಂದ್ರೆ ಹೇಗೆ ನಿಲ್ಲಿಸ್ಬೋದು? ಹಿಂದೆ ಹಂಚಿನ ಮನೆ, ಸೆಡ್ಡು ಅಂತದಿಂತ ಇತ್ತು. ತಪ್ಪೆಯಲ್ಲಿ ಮನೆ ಸಾರಿಸ್ತಿದ್ರು, ಮಾಡ್ತಿದ್ರು. ತಣ್ಣಕ್ಕೆ ಹೋಗಿ ಕುಂತ್ಕೊಂಡು ತಣ್ಣಗಾಗೋದು, ಮೇಲೆ ಮನಿಕೋಬೋದಾಯ್ತು, ಎಲ್ಲ ಇತ್ತು. ಇವಾಗ ಅದೇನೋ ಟೈಸು, ಪಾಯ್ಸು, ಇನ್ನೊಂದು ಮತ್ತೊಂದೆಲ್ಲ ಮಾಡವ್ರೆ. ಈಗ ಆ ಕಾಯಿಲೆ ಈ ಕಾಯಿಲೆ ಕಾಲು ಹಿಡ್ಕತ್ತು, ಕೈ ಹಿಡ್ಕತ್ತು, ಇವೆಲ್ಲ ಅಂತಾರೆ. ಓಕೆ. ಅದಕ್ಕೆ ಈ ಏನೆಲ್ಲ ಔಷಧಿ ಹಸ್ಕೊಳ್ ಸಾಕೊಂಡ್ರೆ, ದನ ಗಂಧ ಪಂದ್ಲ ತುಳಿದ್ರೆ ಒಂದು ಕಾಯಿಲೆದು ಕಡಿಮೆ ಆಯ್ತದೆ ಅನ್ನೋದು ನಮ್ಮ ಆಸೆ. ಅಂದರೆ ನಿಮ್ಮ ಪ್ರಕಾರ ಏನು ನಾಟಿ ದನಗಳ ಗಂಜಲ ತಪ್ಪೆ ಇದೆಯೋ ಅದರಲ್ಲಿ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಜನ ಹೇಳ್ತಾರಲ್ಲ, ಹಂಗೆ ಸರ್ವರೋಗಕ್ಕೂ ಈ ದನಗಳ ಗಂಜಲ ತಪ್ಪೆಯಲ್ಲೇ ಮದ್ದಿದೆ ಅಂತ ನೀವು ಪ್ರೂವ್ ಮಾಡ್ತಾ ಇದ್ದೀರಾ ಅಲ್ವಾ? ನೋಡಿ ಸ್ನೇಹಿತರೆ, ಇವರ ಒಂದು ಆಸೆ ಹಳೆ ಕಾಲದಲ್ಲಿ ಯಾವುದೇ ಒಂದು ಮನೆಗೆ ಹೋದ್ರೂ ತಪ್ಪೇನಲ್ಲ ಅಂತಿರೋದು. ಇವಾಗ ಯಾರ ಮನೇಲೂ ತಪ್ಪೇನಲ್ಲ ನೋಡೇ ಇಲ್ಲ ಬಿಡಿ ನಾವು, ಈಗಿನ ಹುಡುಗರುಗಳು. ನಾಟಿ ಹಸ ಇದ್ರೆ ಬರೀ ಗಂಜಲ ತಪ್ಪೆ ತಗೊಬಿಟ್ರೆ ಸಾಕ? ಹಾಲು ಕುಡಿದ್ರೆ ಮಕ್ಳುಗಳು ಚೆನ್ನಾಗಿರಲ್ವಾ? ಕುಡಿತದೆ. ಊರ್ಗಾರ ಹಾಕಿದ್ರೆ ಫುಲ್ ಅದನ್ನೇ ಕುಡ್ಕತ್ತದೆ. ಹೆಣ್ಗೂರು ಹಾಕಿದ್ರೆ ಅರ್ಧ ಕರ್ಕತ್ತೀವಿ, ಅರ್ಧ ಬಿಡ್ತೀವಿ. ಅರ್ಧ ಬಿಡ್ಕತ್ತೀರ. ಅಡ್ಡೆ ಗಿಡ 50,000, ಓರಿಯಾದ್ರೆ 1 ಲಕ್ಷ. ಓರಿ ಆದ್ರೆ 1 ಲಕ್ಷ. ಹಂಗೆ ನೋಡಿ ಸ್ನೇಹಿತರೆ, ಮನೆಯಲ್ಲಿ ಒಂದೇ ಒಂದು ನಾಟಿ ಹಸ ಸಾಕಿದ್ರೆ ಎಷ್ಟು ಅನುಕೂಲ ಅನ್ನೋದಕ್ಕೆ ನೋಡಿ ಇದು ಸಾಕ್ಷಿ. ಒಂದು ದನ ಒಂದು ಮನೇಲಿ ಕರ ಹಾಕಿದ್ರೆ, ಒಂದು ಹೆಣ್ಗಡೆ ಸಾಕಿದ್ರು ಒಂದು 50,000ಕ್ಕೆ ಹೋಗುತ್ತೆ. ಓರಿಗರ ಹಾಕಿದ್ರು ಒಳ್ಳೆ ಕರ ಕೊಟ್ಟರೆ 1 ಲಕ್ಷಕ್ಕೆ ಹೋಗುತ್ತೆ ಅನ್ನೋದು ಒಂದು ಇವ್ರ ಆಸೆ. ಅಣ್ಣ, ಇವಾಗ ಕೊನೆಯದಾಗಿ ನಿಮ್ಮ ಆಸೆ ಪ್ರಕಾರ ಈ ದೇಶೀಯ ತಳಿ ತುಂಬಾ ಎಲ್ಲ ನಶಿಸಿ ಹೋಗ್ತಾ ಇದೆ. ಅದು ಉಳ್ಕೋಬೇಕು ಅಂದರೆ ನಿಮ್ಮ ಪ್ರಕಾರ ಇನ್ನೂ ಏನು ಪ್ರಯತ್ನವನ್ನು ನಮ್ಮ ಜನ ಮಾಡಬೇಕು? ಯಾರು ಏನು ಮಾಡೋಕ್ಕಾಗತ್ತು? ಹಂಗಂತೀರಾ? ನಮ್ಗೆ ಏನು ಆಸಕ್ತಿ ಇದೆಯೋ, ನಮ್ಗೇನು ಮನಸ್ಸಿದೆಯೋ ಅದು ಮಾಡ್ಕೋಬೇಕು ನಾವು ಅಷ್ಟೇ. ನಿಮ್ಮ ಪ್ರಕಾರ ಹೋದರೆ ಇವತ್ತು ಮನೆಗಳಲ್ಲಿ ಮಕ್ಕಳುಗಳಿಗೆ ಓದು 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 ಅಂತ ಟಾರ್ಚರ್ ಕೊಡ್ತಾರೆ. ದನ ಕರ ಎಲ್ಲಿ ಕಟ್ತಾರೆ? ಕಟ್ಟಬೇಕು, ಗೌರ್ಮೆಂಟ್ ಕೆಲಸ. ಈಗ ಅವ್ನು ಕಟ್ಕೊಂಡಿಲ್ವೇ? ಹಂಗೆ ಎಲ್ಲ ಅವ್ನು ಕಟ್ಟವನೇನೋ ತಿಳಿಯೋಕೆ ಆದರೆ ಎಲ್ಲ ಒಂದು ಮನೇಲಿ ಒಂದೊಂದು ಹಸ ಅಂತ ನಾಟಿ ದನ ಸಾಕಿದ್ರೆ ಅಲ್ಲಿಗೆ ಸೌಲಭ್ಯ ಚೆನ್ನಾಗಿ ಬೆಳೀತಿದೆ ಅಂತ. ಆ ಗೈನಾರ್ ಬೋಟಿ ಮಕ್ಳು ಏನು ಮಾಡ್ತಾರೆ, ಸೋಕಿದ್ದಾಲ್ ಮಾಡ್ತಾರೆ. ನಮ್ಗೆ ನೋಡಿದೆ ಹುಚ್ಚು. ಇವು ಬಿಟ್ರೆ ನಾವು ಬಾಳಕ್ಕಾಗೋದಿಲ್ಲ. ಒಂದಿನ ನೈಟ್ ಇಲ್ಲ ಅಂದ್ರೂ ಮಾಡಿದಾಗ ನಾವು ಮನೇಲಿ ಗೊಂತೆ ನೋಡಿಕ್ಕೆ ಪಿಚ್ಚೆ ಅನಿಸ್ತದೆ. ಆ ಥರ ಅಂದರೆ ಏನು ದೇಶೀಯ ತಳಿ ಇದೆಯೋ ಆ ತಳಿ ಜಿಲ್ಲೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ದನಗಳ ಒಂದು ತಳಿಯನ್ನು ಸಾಕ್ತಿದ್ರು ಅವರು ನಿಮ್ಮ ಪ್ರಕಾರ ಒಂದೊಂದು ದನಗಳನ್ನು ಕಟ್ಟಿ ಸಾಕ್ತಾ ಬಂದರೆ ಎಲ್ಲ ತಳಿನೂ ಉಳ್ಕೋತದೆ. ಸೀಮೇಶ ಅಂತೀವಲ್ಲ, ಸೀಮೇಶದಲ್ಲಿ ನಮ್ಗೇನು ಆದೇನಿಲ್ಲ. ಇದರಲ್ಲಿ ಒತ್ತರೆ ಇದು ಮಕ ನೋಡಿ ಇದ್ರದ್ದು ಅನ್ನ ತಿಂತೀವಲ್ಲ, ದೇಶಕ್ಕೆ ಅನ್ನ ಕೊಡೋಣ ಯಾರು? ರೈತ. ಅವನಿಗೆ ಬಸಪ್ಪ ಗೇದ್ರೂ ಅವನು ರೈತನೂ ಸುಖವಾಗಿ ಉಣ್ಣೋದು, ಸುಖವಾಗಿ ಬೆಳೆಯೋದು. ಅವನ ಹಬ್ಬ ಯಾಗ್ಲೂ ಕೊಡ ಏನು ಬೆಳೆದಿರಿ? ಹಂಗೆ ಮಿಷಿನರಿಲಿ ಎಷ್ಟು ಅಂತ ಬೆಳೆದಿ ಅವ್ನು ಯಾಗ್ಲೂ ಕೊಟ್ಟು ಉತ್ತರೆ ದೇಶನೂ ಚೆನ್ನಾಗಿರ್ತದೆ. ಪ್ರತಿಯೊಬ್ಬ ಶ್ರೀಮಂತನೂ ಅವ್ರಿಗೆ ಗೇದ್ ಹಾಕೋ ದಣ್ಣನೇ ಅವ್ನು ತಿನ್ನೋದು. ಅವನೇನು ಹೋಗಿ ಗೇದಿ ತಿನ್ನೋದಿಲ್ವಲ್ಲ, ಬಸವಣ್ಣ ಗೇದ್ರೆ ತಾನೇ ಅವನು ಊಟ ಮಾಡೋದು. ನೋಡಿ ಸ್ನೇಹಿತರೆ, ಈಗ ಅವ್ರ ಪ್ರಕಾರ ಯಾವುದೇ ಒಂದು ತಳಿ ಉಳಿಬೇಕು ಅಂದರೆ ಆ ತಳಿನ ಯಾರು ಫಸ್ಟ್ ಕಾಪಾಡ್ತಿದ್ರೋ ಅವ್ರಗಳ ಮನೆಯಲ್ಲಿ ಒಂದೊಂದು ಹಸುವನ್ನ ಇಟ್ಟು ಅದನ್ನು ಮುಂದುವರಿಸಿದ್ರೆ ತಳಿ ಉಳಿತದೆ ಅಂತೇಳಿ ಅವರ ಒಂದು ಅನಿಸಿಕೆನ ವ್ಯಕ್ತಪಡಿಸಿದ್ದಾರೆ. ಓಕೆ ಲೋಕೇಶ್ ಅಣ್ಣವರೇ, ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದೀರಾ, ಧನ್ಯವಾದಗಳು.